ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಡೆಂಗಿ ಆರ್ಭಟ ಜೋರಾಗ್ತಾ ಇದೆ. ಕರ್ನಾಟಕದಲ್ಲಿ ಡೆಂಗ್ಯೂ ಪ್ರಕರಣ ದಿನದಿಂದ ದಿನಕ್ಕೆ ಜಾಸ್ತಿ ಆಗಿದ್ದು ಈಗ 7362 ಕೇಸ್ ದಾಖಲಾಗಿದೆ. 7 ಸಾವಾಗಿದೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಂತೂ 2083 ಡೆಂಗ್ಯೂ ಕೇಸ್ ದಾಖಲಾಗಿದೆ. ಅಂದರೆ ಇದು ಜನವರಿ 1ನೇ ತಾರೀಕಿನಿಂದ 2024ರಿಂದ. ಹೀಗಾಗಿ ಡೆಂಗ್ಯೂ ನಿಯಂತ್ರಣಕ್ಕೆ ಬಿಬಿಎಂಪಿ ಮತ್ತು ರಾಜ್ಯ ಸರ್ಕಾರ ಈಗ ಹರಸಾಹಸ ಪಡ್ತಾ ಇದೆ. ಡೆಂಗ್ಯೂ ನಿಯಂತ್ರಣಕ್ಕೆ ತಾಂತ್ರಿಕ ಸಲಹಾ ಸಮಿತಿ ಆರೋಗ್ಯ ಇಲಾಖೆಗೆ ವರದಿಯನ್ನು ನೀಡಿದೆ. ಆರೋಗ್ಯ ಇಲಾಖೆಗೆ ವರದಿಯನ್ನು ಸಲ್ಲಿಸಿದ್ದು ಡೆಂಗ್ಯೂ ನಿಯಂತ್ರಣಕ್ಕೆ ಕೆಲವೊಂದು ಸಲಹೆ ಸೂಚನೆಗಳನ್ನು ಕೊಟ್ಟಿದೆ. ಹಾಗಿದ್ದರೆ ತಾಂತ್ರಿಕ ಸಲಹಾ ಸಮಿತಿ ನೀಡಿರುವ ವರದಿಯಲ್ಲಿ ಏನಿದೆ? ಕೋವಿಡ್ ಸಂದರ್ಭದಲ್ಲೂ ಕೂಡ ಈ ಥರ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಅಂತ ಇತ್ತು. ಈಗಲೂ ಕೂಡ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಕೆಲವು ಸಲಹೆ ಕೊಟ್ಟಿದ್ದಾರೆ. ಏನು ಹೇಳ್ತಾರೆ ಅವರು ಅಂತಂದರೆ, ಹೆಲ್ತ್ ಎಮರ್ಜೆನ್ಸಿ ಘೋಷಣೆ ಮಾಡುವ ಅಗತ್ಯ ಇಲ್ಲ. ಮೊನ್ನೆ ಡಾಕ್ಟರ್ ಮಂಜುನಾಥ್ ಅವರು, ವಿರೋಧ ಪಕ್ಷದ ನಾಯಕ ಅಶೋಕ್ ಅವರು ಎಲ್ಲರೂ ಕೂಡ ಹೆಲ್ತ್ ಎಮರ್ಜೆನ್ಸಿ ಘೋಷಣೆ ಮಾಡಿ ಅಂತ ಆಗ್ರಹಿಸಿದರು. ಬೇಕಿಲ್ಲ ಅಂತ ಹೇಳ್ತಾರೆ. ಡೆತ್ ರೇಟು 0.08% ಇದ್ದು ಮೆಡಿಕಲ್ ಎಮರ್ಜೆನ್ಸಿ ಅಗತ್ಯವಿಲ್ಲ. ಫಿಟ್ಯಾಲಿಟಿ ರೇಟ್ ಅಂತ ಕರೀತಾರೆ. ಸೊ ಇದೇನಾದರೂ 1%, 2% ಈ ಥರ ಏನಾದರೂ ಆಯಿತು ಅಂದರೆ ಆವಾಗ ಹೆಲ್ತ್ ಎಮರ್ಜೆನ್ಸಿ ಡಿಕ್ಲೇರ್ ಮಾಡ್ಬೋದು. ಈಗ ಮಾಡಬೇಕಾಗಿರೋದೇನು ಅಂದರೆ ಡೆಂಗಿ ಟೆಸ್ಟನ್ನು ಹೆಚ್ಚಳ ಮಾಡಬೇಕು. ಬಟ್ ಸಾಮಾನ್ಯವಾಗಿ ಎಲ್ಲ ರೋಡಲ್ಲಿ ಹೋಗೋರಿಗೆಲ್ಲ ಡೆಂಗಿ ಟೆಸ್ಟ್ ಮಾಡೋಕ್ಕೆ ಬರಲ್ಲ. ಯಾರಿಗೆ ಜ್ವರ ಇರುತ್ತೆ ಡಾಕ್ಟ್ರು ನೋಡಿ ಸಜೆಸ್ಟ್ ಮಾಡ್ತಾರೆ, ಅವ್ರಿಗೆ ಟೆಸ್ಟನ್ನು ಮಾಡಬೇಕು. ಇನ್ನು ಡೆಂಗಿ ಟೆಸ್ಟ್ ಹೆಚ್ಚಿಸಿ ಸಾವು ಆಗದಂತೆ ನಿಯಂತ್ರಿಸಬೇಕು. ಯಾಕೆಂದರೆ ಇದನ್ನು ಆರಂಭದಲ್ಲೇ ಟ್ರೀಟ್ ಮಾಡಿಬಿಟ್ರೆ ಬಹಳ ಬೇಗ ಗುಣಮುಖರಾಗ್ಬಿಡ್ತಾರೆ, ಜಸ್ಟ್ ಒಂದು ವೈರಲ್ ಫೀವರ್ ಥರ. ಇನ್ನು ಆಸ್ಪತ್ರೆ, ಜನವಸತಿ ಪ್ರದೇಶಗಳಲ್ಲಿ ಸ್ವಚ್ಛತೆಗೆ ಆದ್ಯತೆಯನ್ನು ಕೊಡಬೇಕು. ಇದು ವೆರಿ ವೆರಿ ಇಂಪಾರ್ಟೆಂಟ್. ಆಸ್ಪತ್ರೆ, ಜನವಸತಿ ಪ್ರದೇಶ ಅಂತಲೇ ಅಲ್ಲ, ಎಲ್ಲ ಕಡೆಯಲ್ಲೂ ಸ್ವಚ್ಛತೆಗೆ ಆದ್ಯತೆಯನ್ನು ಕೊಡಬೇಕು. ಇನ್ನು ಡೆಂಗಿ ಸೋಂಕಿತ ಪ್ರದೇಶಗಳಲ್ಲಿ ಔಷಧಿ ಸಿಂಪಡಣೆ ಮಾಡಬೇಕು. ಈ ಕೆಲಸ ಮಾಡಬೇಕು ಅಂತ ಹೇಳಿದರೆ ಆಗ್ತಾ ಇಲ್ಲ. ಫಾಗಿಂಗ್ ಅಂತ ಮಾಡ್ತಾರೆ ಎಲ್ಲ ಏರಿಯಾಗಳಲ್ಲಿ, ಎಲ್ಲ ರೋಡ್ಗಳಲ್ಲಿ, ಅದನ್ನು ಮಾಡಿಲ್ಲ. ಔಷಧಿ ಕೊರತೆ ಆಗದಂತೆ ಶೇಖರಿಸಿ ಇಟ್ಕೊಳ್ಳಿ ಅಂತ ಇದೊಂದು ಸ್ವಲ್ಪ ಪ್ರಾಬ್ಲಮ್ ಇದೆ. ಪ್ಯಾರಾಸಿಟಮಲ್ ಟ್ಯಾಬ್ಲೆಟ್ ಸಿಗ್ತಾ ಇಲ್ಲ ಗೌರ್ನಮೆಂಟ್ ಹಾಸ್ಪಿಟಲ್ಗಳಲ್ಲಿ, ಅದನ್ನು ಇವರು ಸಂಗ್ರಹ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಇನ್ನು ಡೆಂಗಿ ನಿಯಂತ್ರಣ ಜಾಗೃತಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಇದು ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚಾಗಿ ಜನರಿಗೆ ಇದರ ಬಗ್ಗೆ ಅರಿವು ಮೂಡಿಸಬೇಕು. ಡೆಂಗಿ ಹೆಂಗೆ ಬರುತ್ತೆ, ಸೊಳ್ಳೆಗಳ ಸಂತಾನೋತ್ಪತ್ತಿ ಹೇಗಾಗುತ್ತೆ, ಅದನ್ನು ನಿಯಂತ್ರಣ ಮಾಡೋದು ಹೇಗೆ, ನಿಮ್ಮ ಮನೆ ಮತ್ತು ಸುತ್ತಮುತ್ತಲಿನ ಪರಿಸರವನ್ನು ಹೇಗೆ ನೀವು ನೀಟಾಗಿ ಇಟ್ಕೋಬೇಕು, ಇದಕ್ಕೆ ಸಂಬಂಧಪಟ್ಟಂತೆ ಜನರಲ್ಲಿ ಅರಿವನ್ನು ಮೂಡಿಸಬೇಕು. ಯಾವಾಗ ನೈರ್ಮಲ್ಯ ನಾವು ಕಾಪಾಡ್ಕೋತೀವಿ ಆವಾಗ ಸೊಳ್ಳೆಗಳ ಸಂಖ್ಯೆ ಸಹಜವಾಗಿ ಕಡಿಮೆ ಆಗುತ್ತೆ. ಇನ್ನು ರಾಜ್ಯದಲ್ಲಿ ಡೆಂಗಿ ಅಬ್ಬರ ಜೋರಾಗ್ತಾ ಇದೆ. ದಿನ ಕಳೆದಂತೆ ಸೋಂಕಿತರ ಸಂಖ್ಯೆ ಕೂಡ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೇ ಇದೆ. ಇತ್ತ ಬೆಂಗಳೂರಿನ ಕೆಲವು ಪ್ರದೇಶಗಳಂತೂ ಡೆಂಗಿಗೆ ಖುದ್ದು ಆಹ್ವಾನವನ್ನು ನೀಡ್ತಾ ಇದ್ದು ಬಿಬಿಎಂಪಿ ಮಾತ್ರ ಇದನ್ನೆಲ್ಲ ನೋಡಿಯೂ ನೋಡದಂತೆ ನಿರ್ಲಕ್ಷ್ಯವನ್ನು ವಹಿಸಿದೆ. ಪಬ್ಲಿಕ್ ಟಿವಿ ಇದಕ್ಕೆ ಸಂಬಂಧಪಟ್ಟಂತೆ ರಿಯಾಲಿಟಿ ಚೆಕ್ ಮಾಡಿದೆ, ನೋಡೋಣ ಬನ್ನಿ. ಬೆಂಗಳೂರಿಗರೆ ಎಚ್ಚರ, ಡೆಂಗಿ ಹಾಟ್ಸ್ಪಾಟ್ ಆಗ್ತಿದೆ ಬೆಂಗಳೂರು. ಪಬ್ಲಿಕ್ ಟಿವಿ ಮೆಗಾ ರಿಯಾಲಿಟಿ ಚೆಕ್. ಎಸ್, ರಾಜ್ಯದಲ್ಲಿ ಮಳೆ ಜೊತೆಗೆ ಡೆಂಗಿ ಆರ್ಭಟ ಜೋರಾಗ್ತಾ ಇದೆ. ರಾಜ್ಯಾದ್ಯಂತ ಅನೇಕ ಜಿಲ್ಲೆಗಳಲ್ಲಿ ಭೀತಿ ಹುಟ್ಟಿಸ್ತಾ ಇರುವಂತಹ ಡೆಂಗಿ ಬೆಂಗಳೂರಿನಲ್ಲೂ ಕೂಡ ತಾಂಡವ ಆಡ್ತಾ ಇದೆ. ಇಡೀ ರಾಜ್ಯದ ನಿತ್ಯ ಪ್ರಕರಣಗಳ ಪೈಕಿ ಅರ್ಧದಷ್ಟು ಪ್ರಕರಣ ಬೆಂಗಳೂರು ಒಂದರಲ್ಲೇ ದಾಖಲಾಗ್ತಾ ಇದೆ. ಹೀಗಿದ್ರೂ ಕೂಡ ಬಿಬಿಎಂಪಿ ಮಾತ್ರ ನಗರದ ಸ್ವಚ್ಛತೆ ವಿಚಾರದಲ್ಲಿ ಯಾಕೋ ಎಚ್ಚೆತ್ತುಕೊಂಡ ಹಾಗೆ ಕಾಣಿಸ್ತಾ ಇಲ್ಲ. ಹೌದು, ನಗರದಲ್ಲಿ ಈಗಾಗಲೇ ನಿತ್ಯ ಸೋಂಕಿತರ ಸಂಖ್ಯೆ 100 ದಾಟ್ತಾ ಇದೆ. ಅತ್ತ ಆರೋಗ್ಯ ಸಚಿವರು ಬಿಬಿಎಂಪಿ ಮತ್ತು ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ರೂ ಕೂಡ ಸಾರ್ವಜನಿಕ ಸ್ಥಳಗಳಲ್ಲಿ ಸ್ವಚ್ಛತೆ ಕಾಪಾಡುವ ವಿಚಾರವಾಗಿ ಬಿಬಿಎಂಪಿ ಮಾತ್ರ ಎಚ್ಚೆತ್ತಿಲ್ಲ. ಇದಕ್ಕೆ ಸ್ಪಷ್ಟ ಉದಾಹರಣೆ ನಗರದ ಹಲವು ಬಸ್ ಸ್ಟಾಪ್ಗಳು. ಅನೇಕ ಕಡೆ ರಸ್ತೆ ಬದಿಯ ಬಸ್ ನಿಲ್ದಾಣಗಳಲ್ಲಿ ಸ್ವಚ್ಛತೆ ಕಾಪಾಡದಂತಹ ಕಾರಣ ನಿತ್ಯ ಜನ ಆತಂಕದಲ್ಲೇ ಓಡಾಡುವಂತಾಗಿದೆ. ಬಸ್ ನಿಲ್ದಾಣಗಳ ಬಳಿಯೇ ನಿಂತಿರುವಂತಹ ಮಳೆ ನೀರು, ಅಲ್ಲೇ ಸೊಳ್ಳೆಗಳು, ಕಸದ ರಾಶಿ, ಇದೆಲ್ಲ ಪ್ರಯಾಣಿಕರಿಗೆ ಆತಂಕವನ್ನ ಹೆಚ್ಚಿಸ್ತಾ ಇದೆ. ಜನ ಬಸ್ನಲ್ಲಿ ಪ್ರಯಾಣ ಮಾಡೋದ್ರ ಜೊತೆಗೆ ಡೆಂಗಿಯನ್ನ ಜೊತೆಗೆ ಕರ್ಕೊಂಡು ಹೋಗ್ಬೇಕಲ್ಲ ಅನ್ನೋ ಆತಂಕದಲ್ಲೇ ನಿತ್ಯ ಸಂಚಾರ ಮಾಡ್ತಿದ್ದಾರೆ. ಈ ಬಗ್ಗೆ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಮೂಲಕ ಚಿತ್ರಣವನ್ನ ತೆರೆದಿಡ್ತಾ ಇದೆ. ರಿಯಾಲಿಟಿ ಚೆಕ್ ನಂಬರ್ 1, ಸ್ಥಳ ಜಯನಗರ ಬಸ್ ನಿಲ್ದಾಣ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಡೆಂಗ್ಯೂ ಆತಂಕ ಹೆಚ್ಚಾಗ್ತಾನೆ ಇದೆ. ಈಗಾಗಲೇ ಆರೋಗ್ಯ ಇಲಾಖೆ ಜೊತೆಗೆ ಸಂಬಂಧಪಟ್ಟಂತ ಬಿಬಿಎಂಪಿಗೆ ಈ ವಿಚಾರ ಸಂಬಂಧವಾಗಿ ಅಂದರೆ ಡೆಂಗ್ಯೂವನ್ನು ಕಂಟ್ರೋಲ್ ಮಾಡುವಂಥ ನಿಟ್ಟಲ್ಲಿ ಒಂದಷ್ಟು ಕ್ರಮಗಳನ್ನು ಕೈಗೊಳ್ಳಿ ಅನ್ನುವಂಥ ಸೂಚನೆಯನ್ನು ಆರೋಗ್ಯ ಸಚಿವರು ನೀಡಿದರು. ಬಟ್ ಆದರೆ ಅವುಗಳು ಎಷ್ಟರ ಮಟ್ಟಿಗೆ ಕಾರ್ಯರೂಪಕ್ಕೆ ಬರ್ತಾ ಇದೆ? ಯಾಕಂದರೆ ಸಾರ್ವಜನಿಕ ಸ್ಥಳಗಳಲ್ಲಿ ಅದರ ಮೇಂಟೈನ್ ಅಂದರೆ ಸ್ವಚ್ಛತೆಯ ಮೇಂಟೈನನ್ನು ಮಾಡಬೇಕಿದ್ದಂಥ ಬಿಬಿಎಂಪಿ ಕಣ್ಮುಚ್ಚಿ ಕುಳಿತಿದೆ ಅನ್ನುವಂಥದ್ದು ಸಾಕಷ್ಟು ಕಡೆಗಳಲ್ಲಿ ಬಯಲಾಗ್ತದೆ. ಇವತ್ತು ಬೆಂಗಳೂರಿನ ಪ್ರಮುಖ ಬಸ್ ನಿಲ್ದಾಣಗಳಲ್ಲಿ ನಾವು ರಿಯಾಲಿಟಿ ಚೆಕ್ಗಳ ಮುಖಾಂತರ ಇದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇನೆ. ಜಯನಗರದ
ಮಾರನಹಳ್ಳಿ ಪೆಟ್ರೋಲ್ ಬಂಕ್ ಬಸ್ ಸ್ಟಾಪ್ನಲ್ಲಿದ್ದೇನೆ. ಗಮನಿಸ್ತಾ ಇದ್ದೀರಿ ಬಸ್ ಸ್ಟಾಪ್ನ ಅಕ್ಕಪಕ್ಕದ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು. ಒಂದು ಕಡೆ ಡಂಪಿಂಗ್ ಯಾರ್ಡನ್ನಾಗಿ ಬಸ್ ಸ್ಟಾಪ್ನ ಪಕ್ಕದ ನಿಲ್ದಾಣ ಜಾಗವನ್ನು ಮಾಡ್ಕೊಂಡಿದ್ರೆ, ಮತ್ತೊಂದು ಕಡೆ ನಿಂತ ನೀರಿನಲ್ಲಿ ಸೊಳ್ಳೆಗಳ ಹಾವಳಿ ಹೆಚ್ಚಾಗ್ತಾ ಇದೆ. ಇಂತಹ ಪ್ರದೇಶಗಳಿಂದಲೇ ಡೆಂಗಿನಂತಹ ಕಾಯಿಲೆ ಹರಡೋದು ಅನ್ನುವಂಥದ್ದನ್ನು ಪದೇ ಪದೇ ಹೇಳ್ತಾ ಇದ್ರು ಕೂಡ ಸಂಬಂಧಪಟ್ಟಂಥವ್ರು ಯಾರೂ ಕೂಡ ಎಚ್ಚೆತ್ಕೊಳ್ತಾ ಇಲ್ಲ. ಗಮನಿಸ್ಬೋದು, ಕಣ್ಣ ಮುಂದೆ ನಮಗೆ ಸೊಳ್ಳೆಗಳು ಯಾವ ರೀತಿ ಹಾರಾಡ್ತಾ ಇದೆ ಅಂದರೆ, ನಿಂತ ನೀರ ಕೊಳಚೆ ನೀರಿನಲ್ಲಿ ಸೊಳ್ಳೆಗಳು ಯಾವ ರೀತಿ ಹಾರಾಡ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಭಾಳ ಸ್ಪಷ್ಟವಾಗಿದೆ. ಇಂತಹ ಪ್ರದೇಶಗಳಿಂದಲೇ ಪ್ರಮುಖವಾಗಿ ಡೆಂಗಿ ಹರಡುವಂಥದ್ದು. ಮುಖ್ಯವಾಗಿ ಬಸ್ ನಿಲ್ದಾಣಗಳಲ್ಲಿ ದಿನನಿತ್ಯ ನೂರಾರು ಸಂಖ್ಯೆಯ ಜನ ಓಡಾಟಗಳನ್ನು ಮಾಡ್ತಾರೆ. ಎಷ್ಟು ಸ್ಪಷ್ಟವಾಗಿ ಅದ್ರ ಮೇಲ್ಭಾಗದಲ್ಲಿ ಸೊಳ್ಳೆಗಳು ಕೂತಿರುವಂಥದ್ದು, ಹಾರಾಡ್ತಾ ಇರುವಂಥದ್ದು ಎಲ್ಲವೂ ಕೂಡ ನೀಟಾಗಿ ಕಾಣ್ತಾ ಇದೆ. ಎಲ್ಲೋ ಒಂದು ಇಲ್ಲಿ ನಿಂತಿರುವಂಥ ನಮಗೆ ಒಂದು ರೀತಿಯಲ್ಲಿ ಆತಂಕ ಸೃಷ್ಟಿಯಾಗುತ್ತೆ. ಎಲ್ಲಾದರೂ ಒಮ್ಮೆ ಕಚ್ಚಿದ್ರೆ ನಮಗೂ ಕೂಡ ಡೆಂಗ್ಯೂ ಬರ್ಬೋದಾ ಅನ್ನುವಂಥ ಆತಂಕ ಹೆಚ್ಚಾಗ್ತದೆ. ದಿನನಿತ್ಯ ಈ ಭಾಗದಲ್ಲಿ ಪ್ರಯಾಣ ಮಾಡುವಂಥ ಪ್ರಯಾಣಿಕರು ಅಥವಾ ಇಲ್ಲಿ ಬಸ್ ನಿಲ್ದಾಣದಲ್ಲಿ ಬಸ್ ಹತ್ತುವಂಥ ಪ್ರಯಾಣಿಕರು, ಸಾರ್ವಜನಿಕರ ಸ್ಥಿತಿ ಹೇಗೆ ಅನ್ನುವಂಥದ್ದೇ ಸದ್ಯಕ್ಕಿರುವಂಥ ಆತಂಕ. ಕೂಡಲೇ ಇಂತಹ ಪ್ರದೇಶಗಳನ್ನು ಗುರುತಿಸಿ ಆದಷ್ಟು ಬೇಗ BBMPಯ ಸ್ಥಳೀಯ ಅಧಿಕಾರಿಗಳು ಇದಕ್ಕೆ ಮುಕ್ತಿ ನೀಡುವಂಥ ಕೆಲಸವನ್ನು ಮಾಡಬೇಕು. ಜೊತೆಗೆ ಡೆಂಗ್ಯೂ ಕಂಟ್ರೋಲ್ಗೆ ಇದೊಂದು ಬಹಳ ಮಾತ್ರ ಸ್ಟೆಪ್ ಕೂಡ ಆಗಿದೆ. ಸೊ ಅಧಿಕಾರಿಗಳು ಈ ಕೆಲಸವನ್ನು ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ. ರಿಯಾಲಿಟಿ ಚೆಕ್ ನಂಬರ್ 2 ಸ್ಥಳ ಮೈಸೂರು ರಸ್ತೆ ಬಸ್ ನಿಲ್ದಾಣ. ಸದ್ಯ ನಾವೀಗ ಮೈಸೂರು ರಸ್ತೆಯಲ್ಲಿರುವಂಥ ಬಸ್ ನಿಲ್ದಾಣದ ಮುಂಭಾಗದಲ್ಲಿದ್ದೇವೆ. ಗಮನಿಸ್ತಾ ಇದ್ದೀರಿ, ನಿಜಕ್ಕೂ ನಗರದ ಒಳಭಾಗದಲ್ಲಿ ಹೃದಯ ಭಾಗದಲ್ಲಿರುವಂತಹ ರಸ್ತೆ ಒಂದರ ಪಕ್ಕದಲ್ಲಿರುವಂಥ ಬಸ್ ನಿಲ್ದಾಣದ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಡೆಂಗ್ಯೂವನ್ನು ಖುದ್ದು ಆಹ್ವಾನ ಮಾಡದಂತೆ ಕಾಣ್ತಾ ಇದೆ. ಗಮನಿಸ್ತಾ ಇರ್ಬೋದು, ಪ್ರತಿ ಕಡೆ ಬೆಳಗ್ಗೆಯಿಂದ ಅನೇಕ ಕಡೆ ರಿಯಾಲಿಟಿ ಚೆಕ್ಗಳ ಮುಖಾಂತರವಾಗಿ ನಾವು ನಿಮಗೆ ಪರಿಸ್ಥಿತಿಗಳನ್ನು ತೋರಿಸ್ತಾ ಇದ್ದೇವೆ. ಪರಿಸ್ಥಿತಿಗಳು ಪ್ರತಿಯೊಂದು ಬಸ್ ನಿಲ್ದಾಣದ ಮುಂಭಾಗದಲ್ಲೂ ಎಷ್ಟು ಕೆಟ್ಟದಾಗಿ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನಿಂತ ನೀರು, ಅಲ್ಲೇ ಇರುವಂತಹ ಗಲೀಜುಗಳು, ಯಾಕಂದರೆ ಡೆಂಗ್ಯೂ ಹರಡ್ತಾ ಇರುವಂಥದ್ದೇ ಈ ಕಾರಣಗಳಿಂದಾಗಿ. ಇದನ್ನು ಕಂಟ್ರೋಲ್ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ BBMP ಅವರು ಸಾರ್ವಜನಿಕರಿಗೆ ಒಂದಷ್ಟು ಸಲಹೆಯನ್ನು ನೀಡುವಂಥದ್ದು, ಅವ್ರಿಗೆ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಖುದ್ದು BBMP ಎಚ್ಚೆತ್ತುಕೊಂಡು ಸಾರ್ವಜನಿಕ ಪ್ರದೇಶಗಳಲ್ಲಿ ಆ ಅಶುಚಿತ್ವವನ್ನು ಓಡಿಸ್ಬೇಕು ಅನ್ನೋಂಥ ನಿಟ್ಟಿನಲ್ಲಿ ಕೆಲಸವನ್ನು ಯಾಕೆ ಮಾಡ್ತಾ ಇಲ್ಲ ಅನ್ನುವಂಥದ್ದು ಸದ್ಯಕ್ಕೆ ಇರುವಂಥ ಪ್ರಶ್ನೆ. ಗಮನಿಸ್ಬೋದು, ನಿಜಕ್ಕೂ ಅಲ್ಲಿ ನೋಡಿ ಆ ಸೊಳ್ಳೆಗಳು ಅವೆಲ್ಲವೂ ಕೂಡ ಎಷ್ಟು ಕಣ್ಣಿಗೆ ಕಾಣುವಂಥ ರೀತಿಯಲ್ಲಿ ಹಾರಾಟ ಮಾಡುವಂಥದ್ದು ಎಲ್ಲವೂ ಕೂಡ ಕಾಣ್ತಾ ಇದೆ. ನಿಜಕ್ಕೂ ಅದು ಯಾವಾಗ BBMP ಅವರು ಸಂಬಂಧಪಟ್ಟಂಥ ಇಲಾಖೆಯವರು ಎಚ್ಚೆತ್ಕೊಳ್ತಾರೋ ಗೊತ್ತಿಲ್ಲ. ಯಾಕಂದರೆ ಬಸ್ ನಿಲ್ದಾಣಗಳಿಗೆ ಬಸ್ಸನ್ನು ಹತ್ತೋದಕ್ಕೆ ಬಂದಂಥವರು ಜೊತೆಗೆ ಡೆಂಗ್ಯೂವನ್ನು ಕೂಡ ಅವ್ರ ಜೊತೆ ಕರೆದುಕೊಂಡು ಹೋಗುವಂಥ ಪರಿಸ್ಥಿತಿ ನಗರದ ಅನೇಕ ಕಡೆಗಳಲ್ಲಿ ಆಗ್ತಾ ಇದೆ. ಕೂಡಲೇ ಸಂಬಂಧಪಟ್ಟಂಥವರು ಎಚ್ಚೆತ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಬೆಂಗಳೂರಲ್ಲಿ ಡೆಂಗ್ಯೂ ಪ್ರಮಾಣ ಮತ್ತಷ್ಟು ಹೆಚ್ಚಳ ಆಗುತ್ತೆ. ಆಗುವಂಥ ಎಲ್ಲ ಅಪಾಯಗಳಿಗೂ ಈ ರೋಗ ಹೆಚ್ಚಾಗಲಿಕ್ಕೆ ಕಾರಣಗಳಿಗೂ ನೇರವಾಗಿ BBMP ಕಾರಣ ಆಗುತ್ತೆ. ರಿಯಾಲಿಟಿ ಚೆಕ್ ನಂಬರ್ 3 ಸ್ಥಳ ಜಯನಗರ ಮುಖ್ಯ ರಸ್ತೆ. ನಿಜಕ್ಕೂ BBMP ವ್ಯಾಪ್ತಿಯಲ್ಲಿ ನಮಗೆ ಡೆಂಗ್ಯೂ ಸೋಂಕು ಯಾಕೆ ಹೆಚ್ಚಾಗ್ತಾ ಇದೆ ಎನ್ನುವಂಥ ಒಂದಷ್ಟು ಅನುಮಾನಗಳು, ಆತಂಕಗಳು ಕಾಣ್ತಾ ಇತ್ತು. ಸೊ ಅದಕ್ಕೆ ಸ್ಪಷ್ಟ ಉದಾಹರಣೆ ಬೆಂಗಳೂರಿನ BBMP ಅವರು ಸ್ವಚ್ಛತೆ ವಿಚಾರದಲ್ಲಿ ನಡ್ಕೊಳ್ತಾ ಇರುವಂಥ ರೀತಿ. ಗಮನಿಸ್ತಾ ಇರ್ಬೋದು, ಇದಿರುವಂಥದ್ದು ಜಯನಗರ ಫಸ್ಟ್ ಬ್ಲಾಕ್, ಅಂದರೆ ಸಿದ್ದಾಪುರ ಮುಖ್ಯ ರಸ್ತೆ ಏನಿದೆ, ಈ ಮುಖ್ಯ ರಸ್ತೆಯಲ್ಲಿರುವಂತಹ ಬಸ್ ಸ್ಟಾಪ್ನ ದೃಶ್ಯಾವಳಿಗಳು. ಬಸ್ ಸ್ಟಾಪ್ನ ಅಕ್ಕಪಕ್ಕದಲ್ಲಿ ಇರುವಂಥ ಕೆಟ್ಟ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಕೆಲವೊಂದಷ್ಟು ಜನ ಇಲ್ಲಿನ ಸ್ಥಳೀಯರನ್ನು ಹೇಳಿದಾಗ ಅವರು ಕೂಡ ಹೇಳ್ತಾ ಇದ್ರು, ಸರ್ ಡೆಂಗ್ಯೂ ಜಾಸ್ತಿ ಆಗಿದೆ, ಫಾಗಿಂಗ್ ಮಾಡುವಂಥ ಕೆಲಸವನ್ನೇ ಇಲ್ಲಿನ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾರು ಮಾಡ್ತಾ ಇಲ್ಲ ಅನ್ನುವಂಥ ಮಾತುಗಳನ್ನೇ ಹೇಳ್ತಾ ಇದ್ರು. ಡಂಪಿಂಗ್ ಯಾರ್ಡ್ ಆಗಿ ಬದಲಾಗ್ತಾ ಇದೆ ಬಸ್ ನಿಲ್ದಾಣಗಳು. ಅಕ್ಕಪಕ್ಕದಲ್ಲಿ ನಿತ್ಯ ನೂರಾರು ಸಂಖ್ಯೆಯಲ್ಲಿ ಜನ ಬಸ್ಸನ್ನು ಹತ್ತಲಿಕ್ಕೆ, BMTC ಬಸ್ಸನ್ನು ಹತ್ತಲಿಕ್ಕೆ ಬರ್ತಾರೆ. ಈಗಿದ್ರೂ ಕೂಡ ಈ ಸ್ಥಳಗಳಲ್ಲಿ ಒಂದಷ್ಟು ಫಾಗಿಂಗ್ ಮಾಡುವಂಥದ್ದು ಅಥವಾ ಏನಾದರೂ ಸಿಂಪಡಣೆ ಮಾಡುವಂಥ, ಔಷಧಿ ಸಿಂಪಡಣೆ ಮಾಡುವಂಥ ಕೆಲಸವನ್ನಾದರೂ ಮಾಡಬೇಕಿತ್ತು. ಬಟ್ ಅದ್ಯಾವುದು ಆಗದೇ ಇರುವಂಥ ಕಾರಣಕ್ಕಾಗಿ ಈ ರೀತಿಯಾದಂಥ ಕೆಟ್ಟ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ನಿಂತ ನೀರನ್ನು ಯಾವುದೇ ಕಾರಣಕ್ಕೂ ನಿಮ್ಮ ಮನೆಗಳಲ್ಲಿ, ನಿಮ್ಮ ಮನೆ ಮುಂದೆ ಇಟ್ಕೋಬೇಡಿ ಅಂತೇಳಿ ಇದೇ BBMP ಅಧಿಕಾರಿಗಳು ಹೇಳ್ತಾರೆ. ಆದರೆ ತಮ್ಮ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿ ಅಶುಚಿತ್ವ ತಾಂಡವ ಆಡ್ತಾ ಇದೆ ಅನ್ನುವಂಥದ್ದನ್ನು ಗುರ್ತು ಮಾಡಿ ಅದನ್ನು ಸರಿಪಡಿಸುವಂಥ ಕೆಲಸವನ್ನು ಮಾಡುವಂತಹ ಸಣ್ಣ ಪ್ರಯತ್ನವನ್ನು ಕೂಡ BBMP ಅಧಿಕಾರಿಗಳು ಮಾಡ್ತಾ ಇಲ್ಲ ಅನ್ನೋದಕ್ಕೆ ಇದಕ್ಕಿಂತ ಸ್ಪಷ್ಟ ಉದಾಹರಣೆ ಬೇಕೇ ಇಲ್ಲ. ಕಣ್ಣು ಮುಂದೆ ಕಾಣ್ತಾ ಇದೆ. ಹೀಗಿದ್ರೂ ಕೂಡ ಯಾರು ಅಧಿಕಾರಿಗಳಾಗಲಿ, ಸಂಬಂಧಪಟ್ಟಂಥ ಸಿಬ್ಬಂದಿಗಳಾಗಲಿ ಯಾರೂ ಕೂಡ ಬರೋದಿಲ್ಲ, ಸರಿಪಡಿಸುವಂಥ ಕೆಲಸವನ್ನು ಮಾಡೋದಿಲ್ಲ. ಬೆಂಗಳೂರಿನಲ್ಲಿ ಈಗಾಗಲೇ ಡೆಂಗಿ ಜಾಸ್ತಿ ಆಗ್ತದೆ. ರಾಜ್ಯದಲ್ಲಿ ದಾಖಲಾಗ್ತಾ ಇರುವಂತಹ ಸಂಖ್ಯೆಗಳ ಅರ್ಧದಷ್ಟು ಪ್ರಕರಣಗಳು ಬೆಂಗಳೂರಿನಿಂದಲೇ ಬರ್ತಾ ಇದೆ ಎನ್ನುವಂತಹ ಪರಿಜ್ಞಾನ ಇದ್ದರೂ ಕೂಡ ಅಧಿಕಾರಿಗಳು ಅದನ್ನು ತಪ್ಪಿಸುವುದು ಹೇಗೆ ಎನ್ನುವಂಥ ನಿಟ್ಟಿನಲ್ಲಿ ನಡೆದುಕೊಳ್ಳುವಂಥ ಕೆಲಸಗಳನ್ನೇ ಮಾಡ್ತಾ ಇಲ್ಲ. ಅದಕ್ಕೆ ಇವತ್ತು ಬೆಂಗಳೂರಿನ ಡೆಂಗ್ಯೂ ಪ್ರಕರಣಗಳೇ ಸಾಕ್ಷಿ.
ನೋಡಿದ್ರಲ್ಲ, ಜನರಲ್ಲಿ ಜಾಗೃತಿ ಮೂಡಿಸಬೇಕಾಗಿದ್ದಂತಹ ಬಿಬಿಎಂಪಿಯ ಬೇಜವಾಬ್ದಾರಿ ನಡೆಯನ್ನ. ಇದು ಕೇವಲ ಸ್ಯಾಂಪಲ್ ಅಷ್ಟೇ. ನಗರದ ಹಲವು ಕಡೆ ಇದೇ ಪರಿಸ್ಥಿತಿ ಇದ್ದು, ಇವರನ್ನ ನಂಬಿದ್ರೆ ನಮ್ ಕತೆ ಅಷ್ಟೇ ಅಂತ ಬಿಬಿಎಂಪಿ ವಿರುದ್ಧ ಕಿಡಿಕಾರ್ತಿದ್ದಾರೆ ಸಾರ್ವಜನಿಕರು. ರಾಘುಮರಿ ಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.